ಜೀವನದಲ್ಲಿ ಇಂಥ ದಿನ ಬರುತ್ತೆ ಅಂತ ನಂಗೆ ನಂಬಕ್ಕೆ ಆಗ್ತಿಲ್ಲ ಕೃಷ್ಣ. ನನ್ನ ಗಂಡ ನನಗೆ ದೇವ್ರ ಬಂದು ಪೂಜೆ ಮಾಡೋ ಅಧಿಕಾರ ಕೊಟ್ಟ. ಇದರಿಂದ ನನ್ಗೆಷ್ಟು ಸಂತೋಷ ಸಿಕ್ಕಿದೆ ಅನ್ನೋ ಕಲ್ಪನೆನೂ ಅವ್ರಿಗಿಲ್ಲ. ಎಲ್ಲಿದ್ದಾಳೆ ಧರ್ಮಾಧಿಕಾರಿಗಳ ಧರ್ಮಪತ್ನಿ ನಿಮ್ ರಾಧಾರಾಣಿ? ಇನ್ನು ಅವಳಿಗೆ ಬೆಳಗ್ಗೆ ಆಗಿಲ್ಲ ಅಂತ ಕಾಣಿಸುತ್ತೆ. ನನ್ನನ್ನು ಯಾಕೆ ಇಷ್ಟು ಬೇಗ ಹೇಳ್ಸಿದ್ರಿ? ಸುಜಾತ, ನೀ ಹೋಗಮ್ಮ, ವಿಶಾಖನ್ ಕರ್ಕೊಂಡ್ ಬಾ. ವಿಶುಬಾವ ವಿಶಾಖ ಅಕ್ಕ ಬಂದ್ರು. ಪೂಜೆ ಹೊತ್ತಾಯ್ತು, ಬಾಮ್ಮ. ನಿನಗೆ ಮುಖ ತೋರ್ಸಕ್ಕೂ ನನಗೆ ನಾಚಿಕೆ ಆಗ್ತಾ ಇದೆಯಮ್ಮ. ನಿನ್ನಿಂತ ಎಷ್ಟು ದೊಡ್ಡ ಅಪರಾಧ ನಾವು ಮಾಡಿಸ್ಬಿಟ್ಟಿಲ್ಲ. ಅಳಿಯಂಜ ಜೊತೆ ಅವ್ರ ಹೆಂಡತಿ ಪೂಜೆ ಕೂತ್ಕೋಬೇಕಾಗಿತ್ತು. ನೀನ್ ಕೂತ್ಕೊಳ್ಳೋ ಹಾಗಾಗೋಯ್ತು. ನಾನು ಮಾಡುವ ಈ ಅಪರಾಧನ ಆ ದೇವರು ಖಂಡಿತ ಕ್ಷಮಿಸೋದಿಲ್ಲ. ಆದ್ರೆ ನೀನಾದ್ರೂ ನನ್ನನ್ನು ಕ್ಷಮಿಸ್ಬಿಡಮ್ಮ. ಅಪ್ಪ, ಆ ಕೃಷ್ಣಂಗ್ ಗೊತ್ತಾಗುತ್ತೆ ನೀವ್ ಯಾಕೆ ಹೀಗ್ ಮಾಡಿದ್ರಿ ಅಂತ. ಅದು ಹಾಗಲ್ಲಮ್ಮ. ನೀನು ಮದುವೆ ಆಗೋದಕ್ಕೆ ಮೊದಲೇ ಇನ್ನೊಬ್ಬನ ಹೆಂಡತಿಯಾಗಿ ಅಪ್ಪ, ಇದನ್ನ ನನ್ನ ಇಚ್ಛೆಯಿಂದನೇ ಮಾಡಿದ್ದು. ನಿಮ್ ಬಲವಂತ ಇದ್ರಲ್ಲಿ ಏನೂ ಇಲ್ಲ. ವಿಶಾಖಂಗ್ ಯಾಕೋ ಪೂಜೆಲ್ ಮನ್ಸೇ ಇಲ್ಲ ಅಂತ ಕಾಣುತ್ತೆ. ಯಾಕೆ ವಿಶಾಖ, ತುಂಬಾ ಸುಸ್ತಾಗಿದ್ಯಾ? ಏನ್ ವಿಶುಬಾವ, ರಾತ್ರಿ ಎಲ್ಲ ಜಾಗರಣೆನಾ? ರಾಧಾರಾಣಿ, ನೀನ್ ಸ್ವಲ್ಪ ಬೇಗ ಪೂಜೆನ ಮುಗಿಸಿದ್ರೆ ನಾನು ಇನ್ನೊಂದ್ ಸ್ವಲ್ಪ ಹೊತ್ತು ಹೋಗಿ ಮಲ್ಕೋಬಹುದು. ಸೊ ಪ್ಲೀಸ್. ಶಾಸ್ತ್ರಗಳಲ್ಲಿ ರಾಧಿಕನ ಹತ್ರ ಅಪ್ಪನ್ ಕರ್ಕೊಂಡ್ ಬಾ ಅಂತ ಕಳ್ಸಿದ್ದೆ, ಅವಳು ಬಂದಿಲ್ಲ ಇನ್ನು. ನಾನ್ ಕರ್ಕೊಂಡ್ಬರ್ಲ? ಹೋಗ್ ವಿಶು, ಬೇಗ. ನಾನು ಯಾವ ಮುಖ ಹೊತ್ಕೊಂಡು ಆ ದೇವ್ರ ಮುಂದೆ ನಿಂತ್ಕೊಳ್ಳಿ ಅಳಿ ಅಂದ್ರೆ ಹೇಗೆ ಪೂಜೆ ಮಾಡ್ಲಿ? ನಾನು ಸುಳ್ಳು ಹೇಳಿದೆ, ಮೋಸ ಮಾಡಿದೆ, ಧರ್ಮಕ್ಕೆ ಶಾಸ್ತ್ರಕ್ಕೆ ವಿರುದ್ಧವಾಗಿ ನಡ್ಕೊಂಡೆ, ಅಪಚಾರ ಮಾಡಿದೆ. ಇಷ್ಟೊಂದು ಅಪರಾಧಿ ಭಾವನೆ ನನ್ನ ಮನಸ್ಸಲ್ಲಿ ನಾನೇ ತುಂಬಿಕೊಂಡಿರುವಾಗ ಆ ದೇವರ ಮೇಲೆ ಭಕ್ತಿ ಹೇಗೆ ತಾನೇ ಬರೋದಕ್ಕೆ ಸಾಧ್ಯ? ಈಗ ನೀವು ಬರಲ್ಲ ಅಂದ್ರೆ ನಾನು ಇಲ್ಲಿಂದ ಹೋಗಲ್ಲ. ನೀವು ಮಾಡಿರೋದು ಅಪರಾಧ ಅಂದ್ರೆ ನಾನ್ ಮಾಡಿರೋದು ಅದಕ್ಕಿಂತ ದೊಡ್ಡ ಅಪರಾಧ. ಈಗ ಆಗಿರೋ ಅನರ್ಥಗಳಿಗೆಲ್ಲ ಕಾರಣ ನಾನು. ನನ್ನಿಂದಾಗಿ ನನ್ನ ಹೆಂಡತಿ ಮನೆ ಬಿಟ್ಟು ಹೋದ್ಲು. ಅವಳ ತಂಗಿನ ನನ್ನ ಜೊತೆ ಪೂಜೆ ಕೂರು ಅಂತ ಹೇಳಿದ್ದು ನಾನು. ಇದರಲ್ಲಿ ನಿನ್ ತಪ್ಪೇನಿಲ್ಲ, ಪಾಪಿ ನಾನು. ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ. ತಮ್ಮ ಮನಸ್ಸು ಬಹಳ ಪವಿತ್ರವಾಗಿದೆ. ಬನ್ನಿ ಹೋಗೋಣ. ಬನ್ನಿ ಶಾಸ್ತ್ರಿಗಳೇ, ಇವತ್ ನಮ್ಮ ಮನೇಲಿ ನೀವೇ ಮಂಗಳಾರತಿ ಮಾಡ್ಬೇಕು. ಇಲ್ಲಮ್ಮ, ನಾನು ಮಾಡಲ್ಲ. ನೀವು ಪೂಜೆ ಮಾಡಿದ್ರೆ ನಿಮ್ಮ ಮಗಳ ಮನೆಗೆ ಒಳ್ಳೇದು ಮಾಡಿದಾಗುತ್ತೆ. ದಯವಿಟ್ಟಿಲ್ಲ ಅನ್ಬೇಡಿ. ನೋಡಿಮ್ಮ, ನಾನು ಪೂಜೆ ಮಾಡಬೇಕಾದ್ರೆ ರಾಧಿಕಾ ಹಾಡು ಹೇಳಬೇಕು.